ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿದಿನ ಸೂರ್ಯ ಉದಯಿಸ್ತಾನೆ, ಸೂರ್ಯಾಸ್ತಮವಾಗ್ತಾನೆ, ಹಗಲು ಬರುತ್ತೆ, ರಾತ್ರಿ ಬರುತ್ತೆ. ಇದು ನಮ್ಮ ಜೀವನದ ಸಹಜ ಭಾಗ. ಭಾರತವೂ ಸೇರಿದಂತೆ ಜಗತ್ತಿನ ಹೆಚ್ಚಿನ ಭಾಗಗಳಲ್ಲಿ ಹಗಲು ಮತ್ತು ರಾತ್ರಿ ನಿಯಮಿತವಾಗಿ ಬದಲಾಗ್ತವೆ. ಆದರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ವರ್ಷದ ಕೆಲವು ತಿಂಗಳುಗಳ ಕಾಲ ಮಾತ್ರ ಸೂರ್ಯ ಅಸ್ತಮಿಸುವುದೇ ಇಲ್ಲ. ಮಧ್ಯರಾತ್ರಿ 12 ಗಂಟೆ ಆದರೂ ಕೂಡ ಆಕಾಶದಲ್ಲಿ ಸೂರ್ಯ ಕಾಣಿಸ್ಕೊಳ್ತಾನೆ. ಇದನ್ನು ಮೊದಲ ಬಾರಿಗೆ ನೋಡಿದವರಿಗೆ ಇದು ನಂಬಲಾಸಾಧ್ಯವಾದ ದೃಶ್ಯವಾಗಿ ಕಾಣಿಸುತ್ತೆ. ಆದರೆ ಇದು ಪ್ರಕೃತಿಯ ಒಂದು ಅದ್ಭುತ ವೈಜ್ಞಾನಿಕ ವಿದ್ಯಮಾನವಾಗಿದೆ. ಈ ಪ್ರದೇಶಗಳಲ್ಲಿ ವಾಸಿಸುವ ಜನ ವಿಶೇಷ ಪರದೆಗಳನ್ನು ಬಳಸಿ ನಿದ್ರೆಗಳನ್ನು ಮಾಡ್ತಾರೆ. ಮಕ್ಕಳು ರಾತ್ರಿ ವೇಳೆಯಲ್ಲಿಯೂ ಕೂಡ ಹೊರಗೆ ಆಟವಾಡ್ತಾರೆ. ಇಲ್ಲಿ ಕೆಲವೊಮ್ಮೆ ಸಮಯದ ಅರಿವೇ ಇರೋದಿಲ್ಲ. ಹಾಗಾದರೆ ಜಗತ್ತಿನ ಯಾವ ಯಾವ ಪ್ರದೇಶಗಳಲ್ಲಿ ಈ ವಿಚಿತ್ರ ವಿದ್ಯಮಾನ ಸಂಭವಿಸುತ್ತೆ? ಇದರ ಹಿಂದೆ ಇರುವ ರಹಸ್ಯವೇನು, ವಿಜ್ಞಾನವೇನು? ಇದನ್ನೆಲ್ಲ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಅಮೆರಿಕದ ಅತಿ ದೊಡ್ಡ ರಾಜ್ಯವಾದ ಅಲಾಸ್ಕಾ ಜಗತ್ತಿನ ಅತ್ಯಂತ ವಿಚಿತ್ರವಾದ ಪ್ರಕೃತಿ ವಿದ್ಯಮಾನಗಳಲ್ಲೇ ಒಂದಕ್ಕೆ ಹೆಸರುವಾಸಿಯಾಗಿದೆ. ಈ ರಾಜ್ಯದ ಉತ್ತರ ಭಾಗ ಆರ್ಟಿಕ್ ವೃತ್ತದೊಳಗೆ ಇರೋದರಿಂದ ಬೇಸಿಗೆ ಕೆಲವು ತಿಂಗಳುಗಳಲ್ಲಿ ಇಲ್ಲಿ ಸೂರ್ಯ ಅಸ್ತಮಿಸುವುದೇ ಇಲ್ಲ. ವಿಶೇಷವಾಗಿ ಇಲ್ಲಿನ ಉಟ್ಕಿಯಾಗ್ವಿಕ್ ಎಂಬ ನಗರದಲ್ಲಿ ಮೇ ತಿಂಗಳ ಕೊನೆಯಿಂದ ಜುಲೈ ಅಂತ್ಯದವರೆಗೆ ಸುಮಾರು 65 ದಿನಗಳ ಕಾಲ ನಿರಂತರ ಹಗಲು ಇರುತ್ತೆ. ಈ ಅವಧಿಯಲ್ಲಿ ಮಧ್ಯರಾತ್ರಿ 12 ಗಂಟೆ ಆದರೂ ಕೂಡ ಸೂರ್ಯ ಇನ್ನೂ ಆಕಾಶದಲ್ಲೇ ಕಾಣಿಸ್ತಾನೆ. ಮೊದಲ ಬಾರಿಗೆ ಈ ದೃಶ್ಯವನ್ನು ನೋಡಿದವರಿಗೆ ಸಮಯವೇ ನಿಂತಂತೆ ಅನಿಸುತ್ತೆ. ಇಲ್ಲಿ ರಾತ್ರಿ ಎಂಬ ಪರಿಕಲ್ಪನೆಯೇ ಕೆಲವು ವಾರಗಳ ಕಾಲ ಕಣ್ಮರೆಯಾಗುತ್ತೆ. ಮಕ್ಕಳು ಮಧ್ಯರಾತ್ರಿಯಲ್ಲಿಯೂ ಕೂಡ ಹೊರಗೆ ಆಟವನ್ನು ಆಡ್ತಿರ್ತಾರೆ. ಜನ ರಾತ್ರಿ ವೇಳೆಯಲ್ಲಿಯೇ ಜಾಗಿಂಗ್ ಮಾಡ್ತಾರೆ, ಇಲ್ಲಿ ಫಿಶಿಂಗ್ ಮಾಡ್ತಾರೆ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಮಾಡಿ ಅದನ್ನು ಎಂಜಾಯ್ ಮಾಡ್ತಿರ್ತಾರೆ. ಈ ನಿರಂತರ ಬೆಳಕು ಕೇವಲ ಪ್ರವಾಸಿಗರನ್ನ ಆಕರ್ಷಿಸುವ ದೃಶ್ಯವಲ್ಲ, ಇದು ಅಲಾಸ್ಕಾದ ಜೀವನ ಶೈಲಿಯ ಮೇಲೂ ಕೂಡ ಒಂದು ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಅನೇಕ ಮನೆಗಳಲ್ಲಿ ಜನ ನಿದ್ರೆ ಮಾಡೋದಕ್ಕೆ ಕಿಟಕಿಗಳಿಗೆ ವಿಶೇಷ ಕಪ್ಪು ಪರದೆಯನ್ನು ಅಳವಡಿಸ್ತಾರೆ. ಯಾಕೆಂದರೆ ಹೊರಗಿನ ಬೆಳಕು 24 ಗಂಟೆಗಳ ಕಾಲ ಮುಂದುವರಿಯುತ್ತೆ. ಆದರೆ ಪ್ರಕೃತಿಯ ಈ ಅದ್ಭುತಕ್ಕೆ ಮತ್ತೊಂದು ಮುಖವೂ ಇದೆ. ಬೇಸಿಗೆ ಮುಗಿದ ನಂತರ ಇದೇ ಪ್ರದೇಶ ಚಳಿಗಾಲದಲ್ಲಿ ದೀರ್ಘಕಾಲದ ಕತ್ತಲೆಯನ್ನು ಅನುಭವಿಸುತ್ತೆ. ಕೆಲವು ವಾರಗಳ ಕಾಲ ಸೂರ್ಯ ಉದಯಿಸದೆ ಇರುವ ಪೋಲಾರ್ ನೈಟ್ ಎಂಬ ವಿದ್ಯಮಾನ ಇಲ್ಲಿ ಕಾಣಸಿಗುತ್ತೆ. ಒಂದು ಕಡೆ ತಿಂಗಳುಗಳ ಕಾಲ ಸೂರ್ಯ ಅಸ್ತಮಿಸದ ಭೂಮಿ, ಮತ್ತೊಂದು ಕಡೆ ತಿಂಗಳುಗಳ ಕಾಲ ಸೂರ್ಯ ಉದಯಿಸದ ಭೂಮಿ. ಈ ಎರಡೂ ತದ್ವಿರುದ್ಧ ಅನುಭವಗಳು ಒಂದೇ ಸ್ಥಳದಲ್ಲಿ ಸಿಗೋ ಕಾರಣ ಅಲಾಸ್ಕಾ ಭೂಮಿಯ ಮೇಲಿನ ಅತ್ಯಂತ ವಿಶಿಷ್ಟ ಪ್ರದೇಶಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಕೆನಡಾ ವಿಶ್ವದ 2ನೇ ಅತಿ ದೊಡ್ಡ ದೇಶವಾಗಿದ್ದು ಅದರ ಉತ್ತರ ಭಾಗಗಳು ಆರ್ಟಿಕ್ ವೃತ್ತದೊಳಗೆ ಬರ್ತವೆ. ಈ ಕಾರಣದಿಂದಲೇ ಬೇಸಿಗೆಯ ಸಮಯದಲ್ಲಿ ಇಲ್ಲಿ ಜಗತ್ತಿನ ಅತ್ಯಂತ ಅಪರೂಪದ ಪ್ರಕೃತಿಯ ವಿದ್ಯಮಾನಗಳಲ್ಲಿ ಒಂದಾದ ಮಿಡ್ನೈಟ್ ಸನ್ ಕಾಣಿಸ್ಕೊಳ್ಳುತ್ತೆ. ವಿಶೇಷವಾಗಿ ನಾನಾವುಟ್, ಯಾಕುನ್ ಮತ್ತು ನಾರ್ತ್ ವೆಸ್ಟ್ ಟೆರಿಟರೀಸ್ ಪ್ರದೇಶಗಳಲ್ಲಿ ಬೇಸಿಗೆಯ ಸಮಯದಲ್ಲಿ ಸೂರ್ಯ ಹಲವು ವಾರಗಳವರೆಗೆ ಅಸ್ತಮಿಸುವುದೇ ಇಲ್ಲ. ನಾನಾವುಟ್ನ ಕೆಲವು ಭಾಗಗಳಲ್ಲಿ ಸುಮಾರು 50 ದಿನಗಳವರೆಗೆ ನಿರಂತರ ಹಗಲು ಇರುತ್ತೆ. ಅಂದರೆ ರಾತ್ರಿ 12 ಗಂಟೆ ಆದರೂ ಆಕಾಶದಲ್ಲಿ ಸೂರ್ಯನ ಬೆಳಕು ಕಾಣಿಸ್ಕೊಳ್ಳುತ್ತೆ. ಈ ಸಮಯದಲ್ಲಿ ಜನ ಮಧ್ಯರಾತ್ರಿಯಲ್ಲಿ ಫಿಶಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ವಿವಿಧ ಹೊರಾಂಗಣ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಕತ್ತಲೆ ಇಲ್ಲದ ಕಾರಣ ದಿನ ಮತ್ತು ರಾತ್ರಿಯ ನಡುವಿನ ವ್ಯತ್ಯಾಸವೇ ಬಹುತೇಕ ಮಾಯವಾಗುತ್ತೆ. ಆದರೆ ಪ್ರಕೃತಿಯ ಈ ಅದ್ಭುತಕ್ಕೆ ಮತ್ತೊಂದು ಮುಖವೂ ಇದೆ. ಬೇಸಿಗೆಯಲ್ಲಿ ನಿರಂತರ ಹಗಲು ಅನುಭವಿಸುವ ಇದೇ ಪ್ರದೇಶ ಚಳಿಗಾಲದಲ್ಲಿ ಪೋಲಾರ್ ನೈಟ್ ಎಂಬ ವಿದ್ಯಮಾನವನ್ನು ಅನುಭವಿಸುತ್ತೆ. ಆಗ ಸೂರ್ಯ ಹಲವು ವಾರಗಳವರೆಗೆ ಉದಯಿಸುವುದೇ ಇಲ್ಲ ಮತ್ತು ಈ ಪ್ರದೇಶ ದೀರ್ಘಕಾಲದ ಕತ್ತಲೆಯಿಂದ ಆವೃತವಾಗಿರುತ್ತೆ. ಸ್ನೇಹಿತರೆ, ಫಿನ್ಲ್ಯಾಂಡನ್ನು ಸಾಮಾನ್ಯವಾಗಿ 1000 ಸರೋವರಗಳ ದೇಶ ಅಂತ ಕರೆಯಲಾಗುತ್ತೆ. ದಟ್ಟವಾದ ಅರಣ್ಯಗಳು, ಹಿಮದಿಂದ ಆವೃತವಾದ ಪ್ರದೇಶಗಳು ಮತ್ತು ಅದ್ಭುತ ಪ್ರಕೃತಿ ಸೌಂದರ್ಯಕ್ಕೆ ಪ್ರಸಿದ್ಧವಾಗಿರೋ ಈ ದೇಶ ಯುರೋಪಿನ ಅತ್ಯಂತ ಸುಂದರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಫಿನ್ಲ್ಯಾಂಡ್ನ ಉತ್ತರ ಭಾಗದಲ್ಲಿರೋ ಲ್ಯಾಪ್ಲ್ಯಾಂಡ್ ಪ್ರದೇಶ ಆರ್ಟಿಕ್ ವೃತ್ತದೊಳಗೆ ಇರೋದರಿಂದ ಬೇಸಿಗೆಯ ಸಮಯದಲ್ಲಿ ಇಲ್ಲಿ ಒಂದು ವಿಶಿಷ್ಟ ಪ್ರಕೃತಿ ಅದ್ಭುತ ನಡೆಯುತ್ತೆ. ಮೇ ತಿಂಗಳ ಕೊನೆಯಿಂದ ಜುಲೈ ಅಂತ್ಯದವರೆಗೆ ಕೆಲವು ಪ್ರದೇಶಗಳಲ್ಲಿ ಸುಮಾರು 70 ದಿನಗಳ ಕಾಲ ಸೂರ್ಯ ಸಂಪೂರ್ಣವಾಗಿ ಅಸ್ತಮಿಸುವುದಿಲ್ಲ. ಮಧ್ಯರಾತ್ರಿ 12 ಗಂಟೆ ಆದರೂ ಕೂಡ ಆಕಾಶದಲ್ಲಿ ಮೃದುವಾದ ಚಿನ್ನದ ಬಣ್ಣದ ಬೆಳಕು ಹರಡಿರುತ್ತೆ. ಸೂರ್ಯ ದಿಗಂತದ ಸಮೀಪದಲ್ಲೇ ತೇಲುತ್ತಿರುವಂತೆ ಕಾಣಿಸ್ತಾನೆ, ಆದರೆ ಸಂಪೂರ್ಣವಾಗಿ ಅಸ್ತಮಿಸುವುದಿಲ್ಲ. ಈ ದೃಶ್ಯ ಈ ಇಡೀ ಪ್ರದೇಶವನ್ನು ಕನಸಿನ ಲೋಕದಂತೆ ಪರಿವರ್ತಿಸುತ್ತೆ.
ಈ ಅವಧಿಯಲ್ಲಿ ಜನ ರಾತ್ರಿ ಸಮಯದಲ್ಲಿಯೂ ಕೂಡ ಕ್ಯಾಂಪಿಂಗ್ ಮತ್ತು ಬೋಟಿಂಗ್, ಅರಣ್ಯ ಸಂಚಾರದಂತಹ ಚಟುವಟಿಕೆಗಳಲ್ಲಿ ಆನಂದಿಸ್ತಾರೆ. ಸಾಮಾನ್ಯವಾಗಿ ಕತ್ತಲೆಯಾಗಬೇಕಾದ ಸಮಯದಲ್ಲೂ ಕೂಡ ಪ್ರಕೃತಿ ಬೆಳಕಿನಿಂದ ತುಂಬಿರುವುದರಿಂದ ದಿನ ಇಲ್ಲಿ ಎಂದಿಗೂ ಮುಗಿಯದಂತೆ ಭಾಸವಾಗುತ್ತೆ. ಲ್ಯಾಪ್ಲ್ಯಾಂಡ್ ಮತ್ತೊಂದು ಕಾರಣಕ್ಕೂ ಪ್ರಸಿದ್ಧವಾಗಿದೆ. ಚಳಿಗಾಲದಲ್ಲಿ ಇದೇ ಪ್ರದೇಶದಲ್ಲಿ ಅರೋರಾ ಬೋರಿಯಾಸಿಸ್ ಎಂಬ ಅದ್ಭುತ ಬೆಳಕಿನ ಪ್ರದರ್ಶನವನ್ನು ಕಾಣ್ಬೋದು. ಅಂದರೆ ಬೇಸಿಗೆಯಲ್ಲಿ ಮಧ್ಯರಾತ್ರಿಯ ಸೂರ್ಯ ಮತ್ತು ಚಳಿಗಾಲದಲ್ಲಿ ಉತ್ತರದ ದೀಪಗಳು, ಇವೆರಡೂ ಪ್ರಕೃತಿಯ ಅಪರೂಪದ ಅದ್ಭುತಗಳನ್ನು ಒಂದೇ ಪ್ರದೇಶದಲ್ಲಿ ಕಾಣಬಹುದು. ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರೋ ಐಸ್ಲ್ಯಾಂಡ್ ಅಗ್ನಿಪರ್ವತಗಳು, ಹಿಮನದಿಗಳು, ಜಲಪಾತಗಳು ಮತ್ತು ಉಷ್ಣ ನೀರಿನ ಬುಗ್ಗೆಗಳಿಗೆ ಪ್ರಸಿದ್ಧವಾದ ಒಂದು ಅದ್ಭುತ ದೇಶವಾಗಿದೆ. ಆದರೆ ಇದರ ಇನ್ನೊಂದು ವಿಶೇಷತೆ ಅಂದರೆ ಬೇಸಿಗೆಯಲ್ಲಿ ಇಲ್ಲಿ ಸಂಪೂರ್ಣ ಕತ್ತಲೆಯ ರಾತ್ರಿ ಕಾಣುವುದು ತುಂಬ ಅಪರೂಪ. ಜೂನ್ ತಿಂಗಳ ವೇಳೆಯಲ್ಲಿ, ವಿಶೇಷವಾಗಿ ಅಯನ ಸಂಕ್ರಾಂತಿ ಅಂದರೆ ಸಮ್ಮರ್ ಸೋಲ್ಸ್ಟಿಸ್ ಸಮಯದಲ್ಲಿ ಸೂರ್ಯ ಕೆಲವೇ ಗಂಟೆಗಳ ಕಾಲ ದಿಗಂತದ ಕೆಳಗೆ ಇಳಿತಾನೆ. ಅದು ಸಹ ಸಂಪೂರ್ಣ ಕತ್ತಲೆಯಾಗೋದಿಲ್ಲ. ಆಕಾಶದಲ್ಲಿ ಮೃದುವಾದ ಬೆಳಕು ಉಳಿಯೋದ್ರಿಂದ ಇಡೀ ರಾತ್ರಿ ಸಂಜೆಯ ವಾತಾವರಣವಿರುವಂತೆ ಕಾಣಿಸುತ್ತೆ. ರಾಜಧಾನಿ ರೆಕಾವಿಕ್ ಸೇರಿದಂತೆ ದೇಶದ ಬಹುತೇಕ ಭಾಗಗಳಲ್ಲಿ ಮಧ್ಯರಾತ್ರಿ ಸಮಯದಲ್ಲೂ ಕೂಡ ಹೊರಗೆ ಓಡಾಡೋದಕ್ಕೆ ಸಾಕಷ್ಟು ಬೆಳಕಿರುತ್ತೆ. ಕೆಲವೊಮ್ಮೆ ರಾತ್ರಿ 12 ಗಂಟೆ ಆದರೂ ಜನ ಸೂರ್ಯಾಸ್ತಮವನ್ನು ವೀಕ್ಷಿಸ್ತಾ ಪರ್ವತಾರೋಹಣ, ಕ್ಯಾಂಪಿಂಗ್ ಮತ್ತು ಪ್ರಕೃತಿ ಸೌಂದರ್ಯವನ್ನು ಆನಂದಿಸ್ತಾರೆ. ಈ ದೀರ್ಘ ಹಗಲುಗಳು ಐಸ್ಲ್ಯಾಂಡ್ನ ಪ್ರವಾಸೋದ್ಯಮಕ್ಕೂ ಕೂಡ ದೊಡ್ಡ ಆಕರ್ಷಣೆಯಾಗಿವೆ. ಬೇಸಿಗೆಯಲ್ಲಿ ಪ್ರವಾಸಿಗರು ಮಧ್ಯರಾತ್ರಿಯಲ್ಲಿಯೂ ಕೂಡ ಜಲಪಾತಗಳು, ಕಪ್ಪು ಮರಳಿನ ಕಡಲ ತೀರಗಳು, ಹಿಮನದಿಗಳನ್ನು ವೀಕ್ಷಿಸಬಹುದು. ಸಾಮಾನ್ಯವಾಗಿ ಇತರ ದೇಶಗಳಲ್ಲಿ ಒಂದು ದಿನದಲ್ಲಿ ಮಾಡಬಹುದಾದ ಚಟುವಟಿಕೆಗಳನ್ನು ಇಲ್ಲಿ ರಾತ್ರಿ ಸಮಯದಲ್ಲಿಯೂ ಕೂಡ ಮುಂದುವರಿಸಲು ಸಾಧ್ಯವಾಗುತ್ತೆ. ಆದರೆ ವರ್ಷದ ಮತ್ತೊಂದು ಭಾಗದಲ್ಲಿ ಇಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಚಳಿಗಾಲದಲ್ಲಿ ಹಗಲು ಕೇವಲ ಕೆಲವು ಗಂಟೆಗಳಷ್ಟೇ ಇರುತ್ತೆ ಮತ್ತು ದೀರ್ಘ ಕತ್ತಲೆ ರಾತ್ರಿಗಳು ಆವರಿಸ್ತವೆ. ಹೀಗಾಗಿ ಐಸ್ಲ್ಯಾಂಡ್ ಪ್ರಕೃತಿಯ ಎರಡು ವಿರುದ್ಧ ಮುಖಗಳನ್ನು ಅನುಭವಿಸುವ ಅಪರೂಪದ ದೇಶಗಳಲ್ಲಿ ಒಂದಾಗಿದೆ. ಮಧ್ಯರಾತ್ರಿಯ ಸೂರ್ಯನ ದೇಶ ಎಂದು ಕರೆಸಿಕೊಳ್ಳುವ ನಾರ್ವೆ ಪ್ರಪಂಚದಲ್ಲಿ ರಾತ್ರಿ ವೇಳೆ ಸೂರ್ಯನನ್ನು ನೋಡಬಹುದಾದ ಕೆಲವೇ ದೇಶಗಳಲ್ಲಿ ಒಂದಾಗಿದೆ. ಅದಕ್ಕಾಗಿಯೇ ಈ ದೇಶವನ್ನು ಲ್ಯಾಂಡ್ ಆಫ್ ದ ಮಿಡ್ನೈಟ್ ಸನ್ ಎಂದು ಕರೆಯಲಾಗುತ್ತೆ. ನಾರ್ವೆಯ ಉತ್ತರ ಭಾಗಗಳು ಆರ್ಟಿಕ್ ವೃತ್ತದೊಳಗೆ ಇರೋದರಿಂದ ಬೇಸಿಗೆಯ ಸಮಯದಲ್ಲಿ ಇಲ್ಲಿ ಒಂದು ಅದ್ಭುತ ಪ್ರಕೃತಿ ವಿದ್ಯಮಾನ ಸಂಭವಿಸುತ್ತೆ. ಟ್ರೋಮ್ಸೋ, ನಾರ್ಡ್ ಕ್ಯಾಪ್ ಮತ್ತು ಸ್ವಾಲ್ಬಾರ್ಡ್ ಪ್ರದೇಶದಲ್ಲಿ ಮೇ ತಿಂಗಳಿನಿಂದ ಜುಲೈ ಅಥವಾ ಆಗಸ್ಟ್ವರೆಗೆ ಸೂರ್ಯ ಇಲ್ಲಿ ಅಸ್ತಮಿಸುವುದೇ ಇಲ್ಲ. ಮಧ್ಯರಾತ್ರಿ 12 ಗಂಟೆ ಆದರೂ ಕೂಡ ಸೂರ್ಯ ಇನ್ನೂ ಆಕಾಶದಲ್ಲೇ ಕಾಣಿಸ್ಕೊಳ್ತಾನೆ. ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಕತ್ತಲೆ ಆವರಿಸಬೇಕಾದ ಸ್ಥಳದಲ್ಲಿ ಜನ ಹಗಲಿನಂತೆ ತಮ್ಮ ಚಟುವಟಿಕೆಯನ್ನು ಮುಂದುವರಿಸ್ತಾರೆ. ಕೆಲವರು ಮಧ್ಯರಾತ್ರಿ ಪರ್ವತಾರೋಹಣ ಮಾಡ್ತಾರೆ, ಕೆಲವರು ಫಿಶಿಂಗ್ ಮಾಡ್ತಾರೆ, ಇನ್ನೂ ಕೆಲವರು ಅಪರೂಪದ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಪ್ರಕೃತಿಯ ಮಡಿಲಲ್ಲಿ ಸಮಯವನ್ನು ಕಳೀತಾರೆ. ವಿಶೇಷವಾಗಿ ಸ್ವಾಲ್ಬಾರ್ಡ್ ಪ್ರದೇಶದಲ್ಲಿ ಪರಿಸ್ಥಿತಿ ಇನ್ನೂ ವಿಶಿಷ್ಟವಾಗಿದೆ. ಇಲ್ಲಿ ಸುಮಾರು 4 ತಿಂಗಳುಗಳ ಕಾಲ ಸೂರ್ಯ ಸಂಪೂರ್ಣವಾಗಿ ಅಸ್ತಮಿಸುವುದಿಲ್ಲ. ಅಂದರೆ ಹಲವು ವಾರಗಳವರೆಗೆ ನಿಜವಾದ ರಾತ್ರಿ ಎಂಬುದೇ ಇರೋದಿಲ್ಲ. ಈ ಕಾರಣದಿಂದ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ನಾರ್ವೆಗೆ ಭೇಟಿ ನೀಡುತ್ತಾರೆ. ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನು ನೋಡುವ ಅನುಭವ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಪಡೆಯಬಹುದಾದ ಅದ್ಭುತ ಅನುಭವವನ್ನು ನಾರ್ವೆಯಲ್ಲಿ ಕಾಣಬಹುದು. ಉತ್ತರ ಯುರೋಪಿನಲ್ಲಿರುವ ಸ್ವೀಡನ್ ಕೂಡ ಮಧ್ಯರಾತ್ರಿಯ ಸೂರ್ಯನ ಅದ್ಭುತವನ್ನು ಅನುಭವಿಸುವ ದೇಶಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಆರ್ಟಿಕ್ ವೃತ್ತದೊಳಗೆ ಇರೋ ಕಿರುನಾ ಮತ್ತು ಅಬಿಸ್ಕೋ ಪ್ರದೇಶಗಳಲ್ಲಿ ಬೇಸಿಗೆಯ ಸಮಯದಲ್ಲಿ ಸೂರ್ಯ ಹಲವಾರು ವಾರಗಳ ಕಾಲ ಅಸ್ತಮಿಸುವುದಿಲ್ಲ. ಮೇ ತಿಂಗಳ ಕೊನೆಯಿಂದ ಆಗಸ್ಟ್ ಆರಂಭದವರೆಗೆ ಇಲ್ಲಿ ರಾತ್ರಿಯ ಸಮಯದಲ್ಲೂ ಕೂಡ ಸಂಪೂರ್ಣ ಕತ್ತಲೆ ಆವರಿಸುವುದಿಲ್ಲ. ಮಧ್ಯರಾತ್ರಿಯ ವೇಳೆಯಲ್ಲಿಯೂ ಕೂಡ ಇಲ್ಲಿನ ಆಕಾಶ ಕಿತ್ತಳೆ ಮತ್ತು ಚಿನ್ನದ ಬಣ್ಣಗಳಿಂದ ಹೊಳಿತಾ ಇರುತ್ತೆ. ಸೂರ್ಯ ದಿಗಂತದ ಸಮೀಪಕ್ಕೆ ಇಳಿದರೂ ಕೂಡ ಸಂಪೂರ್ಣವಾಗಿ ಅಸ್ತಮಿಸುವುದಿಲ್ಲ. ಈ ದೀರ್ಘ ಹಗಲುಗಳು ಸ್ವೀಡನ್ ಜನರ ಜೀವನ ಶೈಲಿಯ ಭಾಗವಾಗಿವೆ. ಚಳಿಗಾಲದ ದೀರ್ಘ ಕತ್ತಲೆಯ ನಂತರ ಜನ ಬೇಸಿಗೆಯ ಪ್ರತಿಯೊಂದು ಕ್ಷಣವನ್ನು ಆನಂದಿಸ್ತಾರೆ. ಉದ್ಯಾನವನಗಳು, ಸರೋವರಗಳು ಮತ್ತು ಕಾಡುಗಳು ಜನರಿಂದ ತುಂಬಿರ್ತವೆ. ಸ್ನೇಹಿತರೆ, ವಿಶ್ವದ ಅತಿ ದೊಡ್ಡ ದ್ವೀಪವಾದ ಗ್ರೀನ್ಲ್ಯಾಂಡ್ ಸುಮಾರು 80% ಭಾಗ ಹಿಮದ ಹೊದಿಕೆಯಿಂದ ಆವೃತವಾದ ವಿಶಿಷ್ಟ ಪ್ರದೇಶವಾಗಿದೆ. ಉತ್ತರ ಧ್ರುವದ ಸಮೀಪದಲ್ಲಿರೋ ಕಾರಣ ಇಲ್ಲಿ ಪ್ರಕೃತಿಯ ಅತ್ಯಂತ ಅಪರೂಪದ ವಿದ್ಯಮಾನಗಳಲ್ಲಿ ಒಂದಾದ ಮಧ್ಯರಾತ್ರಿಯ ಸೂರ್ಯನನ್ನು ಕಾಣಬಹುದು. ವಿಶೇಷವಾಗಿ ಉತ್ತರ ಗ್ರೀನ್ಲ್ಯಾಂಡ್ನ ಕನಾಕ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೇ ತಿಂಗಳಿನಿಂದ ಜುಲೈ ಅಂತ್ಯದವರೆಗೆ ಸೂರ್ಯ ಇಲ್ಲಿ ಅಸ್ತಮಿಸುವುದೇ ಇಲ್ಲ. ಮಧ್ಯರಾತ್ರಿ 12 ಗಂಟೆ ಆದರೂ ಕೂಡ ಆಕಾಶದಲ್ಲಿ ಸೂರ್ಯನ ಬೆಳಕು ಕಾಣಿಸ್ಕೊಳ್ಳುತ್ತೆ. ಹಿಮನದಿಗಳು ಮತ್ತು ಹಿಮಪರ್ವತಗಳ ಮೇಲೆ ಬೀಳೋ ಈ ಚಿನ್ನದ ಬಣ್ಣದ ಬೆಳಕು ಇಡೀ ಪ್ರದೇಶವನ್ನು ಅದ್ಭುತ ದೃಶ್ಯವನ್ನಾಗಿ ಪರಿವರ್ತಿಸುತ್ತೆ. ಈ ಅವಧಿಯಲ್ಲಿ ಸ್ಥಳೀಯ ಜನರು ಮತ್ತು ಸಂಶೋಧಕರು ದಿನದ ಯಾವುದೇ ಸಮಯದಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ.
ಕತ್ತಲೆ ಇಲ್ಲದ ಕಾರಣ ಸಮಯದ ಅರಿವೇ ಕಳೆದು ಹೋಗುವ ಅನುಭವವೂ ಕೂಡ ಅವರಿಗೆ ಉಂಟಾಗುತ್ತೆ. ಇದಕ್ಕೆ ವಿರುದ್ಧವಾಗಿ ಚಳಿಗಾಲದಲ್ಲಿ ಇದೇ ಪ್ರದೇಶಗಳು ಹಲವು ವಾರಗಳು ಮತ್ತು ತಿಂಗಳುಗಳ ಕಾಲ ಸೂರ್ಯನ ಬೆಳಕನ್ನೇ ಕಾಣೋದಿಲ್ಲ. ಈ ಅವಧಿಯನ್ನು ಪೋಲಾರ್ ನೈಟ್ ಎಂದು ಕರೆಯಲಾಗುತ್ತೆ. ಆಗ ಇಡೀ ಪ್ರದೇಶ ದೀರ್ಘಕಾಲದ ಕತ್ತಲೆ ಮತ್ತು ಹಿಮದಿಂದ ಆವೃತವಾಗಿರುತ್ತೆ. ವಿಶ್ವದ ಅತಿ ದೊಡ್ಡ ದೇಶವಾದ ರಷ್ಯಾ ಯುರೋಪ್ ಮತ್ತು ಏಷ್ಯಾ ಖಂಡಗಳಾದ್ಯಂತ ವ್ಯಾಪಿಸಿದೆ. ಅದರ ಉತ್ತರ ಭಾಗದ ದೊಡ್ಡ ಪ್ರದೇಶಗಳು ಆರ್ಟಿಕ್ ವೃತ್ತದೊಳಗೆ ಇರೋದ್ರಿಂದ ಇಲ್ಲಿ ಬೇಸಿಗೆಯ ಸಮಯದಲ್ಲಿ ರಾತ್ರಿ ಎಂಬುದು ಬಹುತೇಕ ಕಾಣಿಸೋದಿಲ್ಲ. ವಿಶೇಷವಾಗಿ ಮುರ್ಮಾನ್ಸ್ಕ್ ನಗರದಲ್ಲಿ ಮೇ ತಿಂಗಳ ಕೊನೆಯಿಂದ ಜುಲೈ ಮಧ್ಯದವರೆಗೆ 2 ತಿಂಗಳುಗಳ ಕಾಲ ಇಲ್ಲಿ ಸೂರ್ಯ ಅಸ್ತಮಿಸುವುದಿಲ್ಲ. ಮಧ್ಯರಾತ್ರಿ ಸಮಯದಲ್ಲಿಯೂ ಕೂಡ ಸೂರ್ಯ ದಿಗಂತದ ಮೇಲೆ ಕಾಣಿಸ್ಕೊಳ್ತಾನೆ. ಇದರಿಂದ ನಗರ 24 ಗಂಟೆಗಳ ಕಾಲ ಬೆಳಕಿನಿಂದ ಕಂಗೊಳಿಸುತ್ತೆ. ಇದೇ ರೀತಿಯಾದ ದೃಶ್ಯವನ್ನು ರಷ್ಯಾದ ಉತ್ತರ ಸೈಬೀರಿಯಾದ ಪ್ರದೇಶಗಳಲ್ಲೂ ಕೂಡ ಕಾಣಬಹುದು. ಭೂಮಿಯ ಅತ್ಯಂತ ಶೀತ ಪ್ರದೇಶಗಳಲ್ಲಿ ಒಂದಾದ ಈ ಭಾಗದಲ್ಲಿ ಬೇಸಿಗೆಯಲ್ಲಿ ನಿರಂತರ ಸೂರ್ಯನ ಬೆಳಕು ಮತ್ತು ಚಳಿಗಾಲದಲ್ಲಿ ದೀರ್ಘಕಾಲದ ಕತ್ತಲೆ ಕಂಡುಬರುತ್ತೆ. ಮುರ್ಮಾನ್ಸ್ಕ್ ಪ್ರದೇಶದಲ್ಲಿ ಈ ಅಪರೂಪದ ಸಮಯವನ್ನು ಆಚರಣೆ ಮಾಡೋದಕ್ಕೆ ವಿಶೇಷ ಉತ್ಸವಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮಧ್ಯರಾತ್ರಿಯ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುತ್ತೆ. ಸಾಮಾನ್ಯವಾಗಿ ಜನ ನಿದ್ರೆ ಮಾಡೋ ಸಮಯದಲ್ಲಿ ಇಲ್ಲಿನ ಜನ ಉದ್ಯಾನವನದಲ್ಲಿ ಆಟವಾಡ್ತಾ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಾ ಕಾಲ ಕಳೀತಾರೆ. ಆದರೆ ಸ್ನೇಹಿತರೆ, ಈ ವಿದ್ಯಮಾನಗಳಿಗೆ ಕಾರಣವೇನು? ಅದಕ್ಕೆ ಕಾರಣ ಭೂಮಿಯ 23.5 ಡಿಗ್ರಿಗಳ ಅಕ್ಷೀಯ ಓರತೆ. ಭೂಮಿ ತನ್ನ ಅಕ್ಷದ ಮೇಲೆ ನೇರವಾಗಿ ನಿಲ್ಲದೆ ಸ್ವಲ್ಪ ಓರೆಯಾಗಿ ಸೂರ್ಯನ ಸುತ್ತ ಸುತ್ತುತ್ತೆ. ಹಾಗಾದರೆ ರಾತ್ರಿ ಯಾಕೆ ಬರೋದಿಲ್ಲ? ಭೂಮಿ ಸೂರ್ಯನ ಸುತ್ತ ತನ್ನ ವಾರ್ಷಿಕ ಪಯಣವನ್ನು ಮಾಡುವಾಗ ವರ್ಷದ ಒಂದು ಭಾಗದಲ್ಲಿ ಉತ್ತರ ಧ್ರುವ ಸೂರ್ಯನ ಕಡೆ ವಾಲಿರುತ್ತೆ. ಆಗ ಉತ್ತರ ಧ್ರುವದ ಸಮೀಪದಲ್ಲಿರೋ ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್, ಅಲಸ್ಕಾ ಮತ್ತು ಕೆನಡಾದ ಕೆಲವು ಭಾಗಗಳಿಗೆ ಸೂರ್ಯನ ಬೆಳಕು ನಿರಂತರವಾಗಿ ತಲುಪುತ್ತೆ. ಸರಳವಾಗಿ ಹೇಳೋದಾದರೆ, ಭೂಮಿ ತಿರುಗ್ತಾ ಇದ್ರೂ ಕೂಡ ಆ ಪ್ರದೇಶಗಳು ಸೂರ್ಯನ ಬೆಳಕಿನಿಂದ ಹೊರಗೆ ಹೋಗೋದಿಲ್ಲ. ಆದ್ದರಿಂದ ಸೂರ್ಯ ಅಸ್ತಮಿಸದೆ ಹಲವಾರು ದಿನಗಳು ಅಥವಾ ಹಲವಾರು ವಾರಗಳ ಕಾಲ ಆಕಾಶದಲ್ಲಿ ಕಾಣಿಸ್ತಾನೆ. ಇದೇ ಸಮಯದಲ್ಲಿ ಭೂಮಿಯ ಇನ್ನೊಂದು ಭಾಗ ಸೂರ್ಯನ ಕಡೆ ಒಲಿದಾಗ ಉತ್ತರ ಭಾಗಗಳು ಸೂರ್ಯನಿಂದ ದೂರವಾಗ್ತವೆ. ಆಗ ಅಲ್ಲಿ ದೀರ್ಘಕಾಲದ ಕತ್ತಲೆ ಆವರಿಸುತ್ತೆ. ಕೆಲವು ವಾರಗಳವರೆಗೆ ಅಥವಾ ತಿಂಗಳುಗಳವರೆಗೆ ಸೂರ್ಯ ಉದಯಿಸುವುದೇ ಇಲ್ಲ. ಈ ವಿದ್ಯಮಾನಕ್ಕೆ ಪೋಲಾರ್ ನೈಟ್ ಅಂತ ಕರೀತಾರೆ. ಹೀಗಾಗಿ ಮಧ್ಯರಾತ್ರಿಯ ಸೂರ್ಯ ಮತ್ತು ಧ್ರುವೀಯ ರಾತ್ರಿ ಎರಡೂ ಪ್ರಕೃತಿಯ ಅದ್ಭುತ ಆಟಗಳಾಗಿದ್ದು ಭೂಮಿಯ 23.5 ಡಿಗ್ರಿಗಳ ಹೋರತೆಯಿಂದಾಗಿ ಉಂಟಾಗೋ ಅದ್ಭುತ ಪರಿಣಾಮಗಳಾಗಿವೆ. ಇನ್ನೂ ಅಚ್ಚರಿಪಡುವ ವಿಚಾರ ಅಂದರೆ, ಚಂದ್ರನ ಮೇಲೆ ಪರಿಸ್ಥಿತಿ ಇನ್ನೂ ವಿಚಿತ್ರವಾಗಿದೆ. ಚಂದ್ರನ ಮೇಲೆ ಒಂದು ಹಗಲು ಸುಮಾರು 14 ಭೂಮಿಯ ದಿನಗಳು ಮತ್ತು ಒಂದು ರಾತ್ರಿ ಕೂಡ ಸುಮಾರು 14 ಭೂಮಿಯ ದಿನಗಳು ಇರ್ತವೆ. ಅಂದರೆ ಚಂದ್ರನ ಮೇಲೆ ನೀವು 2 ವಾರಗಳ ಕಾಲ ನಿರಂತರ ಹಗಲನ್ನು ಮತ್ತು 2 ವಾರಗಳ ಕಾಲ ನಿರಂತರ ರಾತ್ರಿಯನ್ನು ಅನುಭವಿಸ್ಬೋದು. ಪ್ರಕೃತಿಯ ಈ ಅದ್ಭುತ ವಿದ್ಯಮಾನಗಳು ನಮ್ಮ ಬ್ರಹ್ಮಾಂಡ ಎಷ್ಟು ವಿಚಿತ್ರ ಮತ್ತು ಅದ್ಭುತವಾಗಿದೆ ಎಂಬುದನ್ನು ತೋರಿಸುತ್ತೆ. ಸ್ನೇಹಿತರೆ, ಇಂಥ ರೋಮಾಂಚಕ ಮತ್ತು ಕುತೂಹಲಕಾರಿ ವಿಡಿಯೋಗಳಿಗಾಗಿ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಅದ್ಭುತ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.